ಇದು ನನ್ನ ಫ್ಯಾಮಿಲಿ, ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆಕೆ ನನ್ನ ಮಗಳು, ಆಕೆ ನನ್ನ ಹೆಂಡತಿ. ನಾವು ಭಾಳ ಸುಖವಾಗಿದ್ವಿ. ಆ ಒಂದು ಘಟನೆ ನಡೆಯೋಕ್ಕಿಂತ ಮೊದಲು. ಏ ಪಾಪು, ಪಪ್ಪ ಬರ್ತಾರ, ಜಲ್ದಿ ಜಲ್ದಿ ಓದ್ಕೋ, ಇಲ್ಲಾಂದ್ರೆ ಅವ್ರಿಗೆ ಹೊರಗೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ತೇನೆ ನೋಡ್ ನಾನು. ರೀ ಪಾಪುಗೆ ಏನಾಗೈತಕ್ಕೆ ಬಿದ್ದಾಳ, ಜಲ್ದಿ ಬರ್ರಿ. ನೀವು ಆ ಪಾಪುದಳಲ್ರಿ ಅವ್ರ ಮಮ್ಮಿ ರೀ ನಾನು. ಹೌದಾ? ಆ ಹುಡುಗಿಗೆ ಒಂದು ಹಾರ್ಟ್ನ ಸಣ್ಣ ಹೋಲ್ ಆಗ್ಯದ, ಸೊ ಆಪರೇಷನ್ ಮಾಡ್ಬೇಕಾಗತ್ತೆ ರೀ. ಅದಕ್ಕೆ ಒಂದು 4 ಲಕ್ಷ ಬೇಕಾಗದ, ಪ್ಲೀಸ್ ಅರೇಂಜ್ ಮಾಡ್ಕೊಡ್ರಿ. ನಮ್ಮ ಪಾಪು ಹಾರ್ಟ್ ಒಳಗೆ ಹೋಲ್ ಆಗೈತಂತ. ನೀ ಟೆನ್ಷನ್ ಆಗಬೇಡ, ಈಗ ಟೆಕ್ನಾಲಜಿ ಮುಂದೆ ಸರ್ ನೀವು ಆಪರೇಷನ್ಗೆ ಏನು ಬೇಕು ತಯಾರಿ ಮಾಡ್ಕೊಂಬಿಡಿ. ರೀ ನೀವು ನನ್ಕಿಂತನೂ ಟೆನ್ಷನ್ ಆಗಿರಿ ಅಂತ ನನಗೆ ಗೊತ್ತು. ಇರೋ ಬರೋ ರೊಕ್ಕ ಎಲ್ಲ ಬೆಳೆದು ಮನೆ ತೊಗೊಂಡ್ವಿ. ಈಗ ಪಾಪುನ ಹಾರ್ಟ್ ಆಪ್ರೇಷನಿಗೆ ಎಲ್ಲಿಂದ ರೊಕ್ಕ ತರ್ತೀರಿ? ಏನು ಮಾಡ್ತೀರಿ? ರೊಕ್ಕದೇನು ಚಿಂತಿಲ್ಲ. ನಾನೊಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ನಿ. ಅದರೊಳಗೆ ಹಾಸ್ಪಿಟಲ್ದು ಎಲ್ಲ ಖರ್ಚು ಕ್ಲೇಮ್ ಆಗ್ತಾವೆ. ಒಬ್ಬರು ಡೆಡಿಕೇಟೆಡ್ ರಿಲೇಷನ್ಶಿಪ್ ಮ್ಯಾನೇಜರ್ ಅಂತೇಳಿ ಬಂದು ಪೇಪರ್ ವರ್ಕ್ಸ್ನೆಲ್ಲ ಮುಗಿಸ್ಕೊಟ್ಟು ಎಲ್ಲನೂ ಕ್ಲೇಮ್ ಮಾಡಿಕೊಟ್ಟು ಹೋಗ್ತಾರೆ. ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಹಂಗಂದ್ರೆ ಅದು ತುಟ್ಟಿರ್ಬೇಕು. ತುಟ್ಟೇನಿಲ್ಲ, ಬರೀ 400 500 ರೂಪಾಯಿ ಪರ್ ಮಂತ್. ನಾವು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ದು ಉಪಯೋಗ ಆಯಿತು. ನಿಮ್ಮ ಮಗುವಿನ ಆಪರೇಷನ್ ಆಗ್ಯದ, ಹೆದರೋ ಅವಶ್ಯಕತೆ ಇಲ್ಲ. ಅವತ್ತು ನಾವೊಂದು ಇನ್ಶೂರೆನ್ಸ್ ತೊಗೊಂಡಿದ್ದು ಭಾಳ ಒಳ್ಳೇದಾಯ್ತು. ನೀವು ಕೂಡ ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಬೇಕಂದ್ರೆ ಇವತ್ತೊಂದು ಇನ್ಶೂರೆನ್ಸ್ ತೊಗೊರಿ. ನಾನು ಬಯೋಳಗೆ ಲಿಂಕ್ ಐತಿ, ಕ್ಲಿಕ್ ಮಾಡಿರಿ. ಬೆಸ್ಟ್ ಇನ್ಶೂರೆನ್ಸ್ನ ಕಂಪೇರ್ ಮಾಡಿ ನೀವೇ ತೊಗೊರಿ. ಜೊತೆಗೆ ನೀವು ಅಲ್ಲಿ ತೊಗೊಳೋದ್ರಿಂದ ನಿಮ್ಗೆ 25% ಡಿಸ್ಕೌಂಟ್ ಕೂಡ ಸಿಗ್ತೈತಿ. ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಬೇಕಂದ್ರೆ ಇವತ್ತೊಂದು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳೋದನ್ನ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.